ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಹುಣಸೆ ಹಣ್ಣಿನ ಹುಳಿನ ಮಾಡ್ತಾ ಇದ್ದೀನಿ. ಇದು ಅನ್ನಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ. ಇದು ಎಲ್ಲ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ, ಅದೇ ಥರನೇ ಮನೆಗೆ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲಿ. ಅಷ್ಟು ಸೂಪರ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಇವಾಗ ನೋಡಿ, ನಾನು 2 ಟೊಮೆಟೊನ ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿರೋ ಟೊಮೆಟೊನ ತೊಗೊಳ್ಳಿ, ಅಂದರೆ ಇದು ಚೆನ್ನಾಗಾಗುತ್ತೆ ಹುಳಿ. ನೋಡಿ, ನಾನು 2 ಟೊಮೆಟೊನ ತೊಗೊಂಡು ಅದನ್ನು ಸೆಂಟ್ರಲ್ಲಿ 4 ಭಾಗಗಳನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಒಂದು 2 ಗ್ಲಾಸ್ನಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ. ನೋಡಿ, 2 ಟೊಮ್ಯಾಟೊಗೆ 2 ಗ್ಲಾಸ್ನಷ್ಟು ನೀರು ಸಾಕಾಗುತ್ತೆ. ನೀರನ್ನ ಹಾಕಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಒಲೆ ಮೇಲೆ ಅದನ್ನು ಇಟ್ಕೋತಾ ಇದ್ದೀನಿ. ಒಂದು 2 ವಿಷಲ್ ಕೂಗೋವರೆಗೂ ನಾನು ಇಟ್ಕೋತಾ ಇದ್ದೀನಿ. ಅದು 2 ವಿಷಲ್ ಕೂಗೋವರೆಗೂ ನಾನು ಇವಾಗ ಹುಣಸೆ ಹಣ್ಣನ್ನ ನೆನೆಸಿಟ್ಕೋತಾ ಇದ್ದೀನಿ. ಹುಣಸೆ ಹಣ್ಣು, ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣು ಇರುತ್ತಲ್ಲ, ಆ ಗಾತ್ರದಷ್ಟು ನಾವು ಹುಣಸೆ ಹಣ್ಣನ್ನ ತೊಗೋಬೇಕು. ಹುಣಸೆ ಹಣ್ಣನ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಹಾಕಿಬಿಟ್ಟು ಅದು ನೆನೆಸೋದಕ್ಕೆ ನಾನು ಇಟ್ಕೋತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣು ಎಷ್ಟು ಜಾಸ್ತಿ ಹಾಕ್ತಿರಲ್ಲ, ಈ ಹುಳಿ ತುಂಬಾ ಚೆನ್ನಾಗಾಗತ್ತೆ. ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡು ಅದನ್ನು ನೆನೆಯೋದಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣು ನೆನೆಯೋಷ್ಟರಲ್ಲಿ ನಾನು ಜಾರ್ಗೆ ಮಸಾಲಾನ ರುಬ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ, ಮತ್ತು 8-10 ಬ್ಲ್ಯಾಕ್ ಪೆಪ್ಪರ್ನ ಹಾಕೋತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ, ಮತ್ತು 3 ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಮತ್ತು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರ ಸ್ಪೈಸಿ ಆಗಿರುತ್ತೆ ಅಂತ. ನೀವು ಎಷ್ಟು ಖಾರ ಬೇಕೋ ನೋಡಿಕೊಂಡು ಗುಂಟೂರು ಮೆಣಸಿನ್ಕಾಯಿನ ಹಾಕೋಬೋದು. ನಾನು 3 ಮಾತ್ರ ಹಾಕ್ಕೊಂಡಿದ್ದೀನಿ, ಸಾರಿ. ಮತ್ತು ನೋಡಿ, ನಾನು ಇವಾಗ ಬೆಳ್ಳುಳ್ಳಿನ ನಾನು ಸಿಪ್ಪೆನ ತೆಗೆದ್ಬಿಟ್ಟು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡು ನಾನು ಸಿಪ್ಪೆನ ತೆಗೆದ್ಬಿಟ್ಟು ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ ಇದಕ್ಕೆ. ಇವಾಗ ಎಲ್ಲನೂ ಸಿಪ್ಪೆ ಬಿಡಿಸ್ಬಿಟ್ಟು ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು 5-6 ಎಸಳು ಕರಿ ಲೀವ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇವಾಗ ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ರೈಂಡ್ನ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ತರಿಯಾಗಿ ನಾವು ರುಬ್ಕೋಬೇಕು. ನೋಡಿ, ನಾನು ತರಿಯಾಗಿ ರುಬ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ತರಿಯಾಗಿ ನಾವು ರುಬ್ಕೊಂಡಿರಬೇಕು. ನೋಡ್ತಾ ಇರ್ಬೋದು ನೀವೇ ಜಾರಲ್ಲಿ, ಇಷ್ಟು ತರಿಯಾಗಿರಬೇಕು. ತುಂಬಾ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದನ್ನ ಎಲ್ಲನೂ ನಾನು ರುಬ್ಬಿಟ್ಟು ಇವಾಗ ಇದನ್ನು ರೆಡಿ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ನೋಡಿ, ಟೊಮ್ಯಾಟೊ ಏನು ನಾನು ಕುದಿಯೋದಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ನೋಡಿ, ಇವಾಗ 2 ವಿಷಲ್ ಆಗಿದೆ. ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಅದು ಬಾಯ್ಲ್ ಆಗಿದೆ ಅಂತ. ಮತ್ತು ಸಪ್ರೇಟಾಗಿ ನಾವು 4 ಹೋಳುಗಳನ್ನಾಗಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ಸಿಪ್ಪೆ ಎಲ್ಲ ಸಪ್ರೇಟಾಗಿ ಬರುತ್ತೆ. ಇದು ಈಸಿಯಾಗಿ ಸಪ್ರೇಟಾಗಿ ಆಗಿರುತ್ತೆ. ನೋಡಿ, ನಾನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ, ಸಿಪ್ಪೆ ಎಲ್ಲನೂ ನಾನು ತೆಗೆದ್ಬಿಟ್ಟು ಇವಾಗ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಎಲ್ಲ ಸಿಪ್ಪೆನೂ ತೆಗೆದ್ಬಿಡಬೇಕು. ಸಿಪ್ಪೆ ಬಾಯಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿ ಇರೋದಿಲ್ಲ ಇದು ಹುಳಿ. ಅದಕ್ಕೆ ನಾವು ಸಿಪ್ಪೆ ಎಲ್ಲನೂ ಸಪ್ರೇಟಾಗಿರುತ್ತೆ. ಅದು ಕುಕ್ಕರಲ್ಲೇ ಕುದ್ಮೇಲೆ ಆವಾಗ ನಾವು ಸಪ್ರೇಟಾಗಿ ಅದನ್ನು ಸಿಪ್ಪೆ ಎಷ್ಟಿರುತ್ತೋ ಎಲ್ಲ ಸಿಪ್ಪೆನೂ ತೆಗೆದ್ಬಿಟ್ಟು ಇದನ್ನು ಹುಳಿನ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲ ಸಿಪ್ಪೆನೂ ತೆಗಿತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಸಿಪ್ಪೆ ಬರ್ತಾ ಇದೆ ಅಂತ. ಇವಾಗ ನೋಡಿ, ಎಲ್ಲ ಸಿಪ್ಪೆನೂ ನಾನು ತೆಗೆದಿದ್ದಾಗಿದೆ. ಇವಾಗ ಅದನ್ನು ನಾನು ಸ್ಮ್ಯಾಶ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಆರಿದ ಕೂಡಲೇ ನೀವು ಕೈಲೇನೆ ಕಿವುಚ್ಕೋಬೋದು. ನಾನು ಸ್ವಲ್ಪ ಬಿಸಿ ಇದೆ ಅಂತಂದು ನಾನು ಮಜ್ಜಿಗೆ ಮಾಡುತ್ತೀವಲ್ಲ, ಆ ಕುಟ್ಕೊಳ್ಳೋದ್ರಿಂದ ನಾನು ಅದನ್ನು ಸ್ಮ್ಯಾಶ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಸ್ಮ್ಯಾಶ್ನ ಮಾಡ್ಕೋಬೇಕು. ಎಲ್ಲನೂ ಕೂಡ್ಕೋಬೇಕದು. ಟೊಮ್ಯಾಟೊ ಎಲ್ಲನೂ ಕಿವುಚ್ಕೋಬೇಕು. ಕೈಲೇನೆ ಕಿವುಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣನ್ನ ಏನು ನಾನು ನೆನೆಸಿಟ್ಕೊಂಡಿದ್ನಲ್ಲ, ಆ ಹುಣಸೆ ಹಣ್ಣು ಇವಾಗ ತುಂಬ ಚೆನ್ನಾಗಿ ನೆಂದಿದೆ. ಅದು ಇವಾಗ ನಾನು ನೋಡಿ ಕೈಲೇನೆ ಕಿವುಚ್ತಾ ಇದ್ದೀನಿ. ಕಿವುಚ್ಬಿಟ್ಟು ಅದನ್ನು ರಸನ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಎಲ್ಲನೂ ರಸನ ನಾವು ತಗೋಬೇಕು, ಹುಣಸೆ ಹಣ್ಣಿನ ರಸನ. ಇವಾಗ ನಾನು ಎಲ್ಲನೂ ಕೈಲೇನೆ ಕಿವುಚ್ಕೊಂಡು ರಸನ ತೆಗೆದ್ಬಿಟ್ಟು ಇವಾಗ ನಾನು ಏನು ಟೊಮೆಟೊನ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಇದು ಹುಣಸೆ ಹಣ್ಣಿನ ರಸನ ನಾನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಇದಕ್ಕೆ ನಾವು ಇವಾಗ ಟೊಮೆಟೊ ರಸಕ್ಕೆ ನಾವು ಇದನ್ನು ಡೈರೆಕ್ಟಾಗಿ ಸೇರಿಸ್ಕೋಬೇಕು. ನೋಡಿ, ಇಷ್ಟು ಹುಣಸೆ ಹಣ್ಣಿನ ರಸ ಇದಕ್ಕೆ ಸಾಕಾಗತ್ತೆ. ನೋಡಿ, ಎಲ್ಲನೂ ಹುಣಸೆ ಹಣ್ಣಿನ ರಸನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು.
ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಸಾಸಿವೆ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ನೋಡಿ ಒಲೆ ಮೇಲೆ ನಾನು ಇವಾಗ ಸಾಸಿವೆ ಒಗ್ಗರಣೆಗೆ ಒಂದು ಸ್ವಲ್ಪ ಚಿಕ್ಕದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ನಾವು ಬಿಡಬೇಕು. ಅದು ಚಿಟಪಟ ಅಂದ ಕೂಡಲೇ ನಾನು ಇವಾಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಮತ್ತು 5-6 ಎಸಳು ನಾನು ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಇವಾಗ ನಾನು ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈನ ಮಾಡಿಬಿಟ್ಟು ಇವಾಗ ನಾನು ಹುಣಸೆ ಹಣ್ಣಿನ ರಸ ಏನು ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಇದನ್ನು ಒಗ್ಗರಣೆನ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಬಿಟ್ಟು ನಾನು ಏನು ಮಿಕ್ಸಿ ಜಾರಲ್ಲಿ ನಾನು ರುಬ್ಕೊಂಡಿದ್ನಲ್ಲ ಮಸಾಲಾನ, ಆ ಮಸಾಲಾನ ನಾನು ಇನ್ನೊಂದು ಸ್ವಲ್ಪ ಇವಾಗ ಇದಕ್ಕೇ ನಾನು ಇವಾಗ ಒಂದು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ರುಬ್ಕೊಂಡಿರೋದನ್ನ ಮಸಾಲಾನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈನ ಮಾಡ್ಕೋತಾ ಇದ್ದೀನಿ. ನೀವು ಒಗ್ಗರಣೆಗೆ ನೀವು ಏನು ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ನೀವು ಇದನ್ನು ಹಾಕಿಬಿಟ್ಟು ನೀವು ಫ್ರೈನ ಮಾಡಿಬಿಟ್ಟು ಅದು ಹುಣಸೆಹಣ್ಣಿನ ರಸಕ್ಕೆ ಸೇರಿಸ್ಕೋಬೋದು. ನಾನು ಮರೆತುಬಿಟ್ಟೆ, ಅದಕ್ಕೆ ನಾನು ಆಮೇಲೆ ಇವಾಗ ಸ್ವಲ್ಪ ಆಯಿಲಲ್ಲಿ ನಾನು ಸ್ವಲ್ಪ ಫ್ರೈನ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಕುದಿ ಬರಬೇಕು, ಅಂದರೆ ಹುಳಿ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಸಾಲ್ಟ್ನ ನಾವು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೋಬೇಕು. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನೀವು ಸಾಲ್ಟ್ನ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ನಾನು ಇವಾಗ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ನೀವು ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಎಷ್ಟು ಬೇಕಾಗುತ್ತೆ ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದು ಹುಳಿ ರೆಡಿಯಾಗಿದೆ. ಇವಾಗ ಹುಣಸೆಹಣ್ಣಿನ ಹುಳಿ. ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಇದರದ್ದು ಅಷ್ಟು ರುಚಿಯಾಗಿರುತ್ತೆ. 1 ಸ್ಪೂನ್ ಸಕ್ಕರೆ ಇದಕ್ಕೆ ಸಾಕಾಗತ್ತೆ. ಹಾಕಿಬಿಟ್ಟು ನಾನು ಚೆನ್ನಾಗಿ ಕುದಿಸ್ಬಿಟ್ಟು ತೊಗೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಈ ಹುಣಸೆಹಣ್ಣಿನ ಹುಳಿ ಅಂತೂ ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಂತರೂ ಒಂದು ಪೂರ್ತಿ ತಟ್ಟೆ ಪೂರ್ತಿ ಅನ್ನ ಎಲ್ಲ ಖಾಲಿ ಮಾಡ್ತಾರೆ. ಇದು ಹುಳಿ ಹಾಕ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವೇ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ. ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಏನು ಫಂಕ್ಷನ್ಗಳಲ್ಲಿ ತಿಂತಾ ಇರ್ತೀರಲ್ಲ ಅದೇ ಥರನೇ ಟೇಸ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮತ್ತು ಕಾಮೆಂಟ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.